ಸೊ ಇನ್ನೂ ಯಾರ್ಯಾರು ನೋಡಿಲ್ಲ ಸಿನಿಮಾನ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ರಿಲೀಸ್ ಜನವರಿ 2ನೇ ತಾರೀಕು ಆಗಿದೆ, ಇನ್ನೂ ಸಿನಿಮಾ ನಡೀತಾ ಇದೆ. ಸೊ ಯಾರೆಲ್ಲ ವೀಕ್ಷಿಸಿಲ್ಲ ಎಲ್ಲರೂ ಹೋಗಿ ಸಿನಿಮಾನ ನೋಡಿ. ಲೈವ್ ಆಗಿ ನೋಡೋದಕ್ಕೂ ಲಂಗ ದಾವಣಿಯಲ್ಲಿ ನೋಡೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ ಮೇಡಮ್. ಅದು ನೀವೇ ಹೇಳ್ಬೇಕು ನನಗೆ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ. ಸಾಂಗಲ್ಲಿ ಇಲ್ಲ ಯಾವುದ್ರಲ್ಲಿ ಚೆನ್ನಾಗಿದ್ದೀನಿ ನಾನು, ಲೈವ್ ಅಲ್ಲ ಲಂಗ ದಾವಣಿ ಅಲ್ಲ? ಲಂಗ ದಾವಣಿಯಲ್ಲಿ ಅಂದ್ರೆ ಲೈವ್ ಅಲ್ಲಿ ಚೆನ್ನಾಗಿಲ್ವಾ? ಹಾಗೇನಲ್ಲ, ಅದು ಕಾಸ್ಟ್ಯೂಮ್ ಮೇಲೆ ಡಿಪೆಂಡ್ ಮಾಡಿದೆ ಅಷ್ಟೇ. ಲೈವ್ ಅಲ್ಲೇ ಚೆನ್ನಾಗಿದ್ದೀರಾ, ಬಟ್ ಕಾಸ್ಟ್ಯೂಮ್ ಅನ್ನೋದು ಬಂದಾಗ ಆ ಸಾಂಗಿಗೆ ಸಖತ್ ಸೂಟ್ ಆಗಿದೆ ಮೇಡಮ್. ಇದು ಮತ್ತೆ ಮಳೆ ಹುಯ್ಯುತ್ತಿದೆ ಟೈಟಲ್ ಇದೆಯಲ್ಲ, ಯಾವ ಕಾಲದಲ್ಲೇ ಆಗುತ್ತೆ ಮೇಡಮ್? ಮಳೆಗಾಲದಲ್ಲ ಅಥವಾ ಎಲ್ಲ ಕಾಲದಲ್ಲ? ಮತ್ತೆ ಜೀವನದಲ್ಲಿ ಬಂದಾಗ ಎಲ್ಲರ ಕಾಲದಲ್ಲಿ ಮತ್ತೆ ಮಳೆ ಹೊಯ್ಯುತ್ತಿದೆ ಅನ್ನೋ ಸಂದರ್ಭ ಬರುತ್ತೆ. ಆದರೆ ನಮ್ಮ ಸಿನಿಮಾದಲ್ಲಿ ಮತ್ತೆ ಮಳೆ ಹೊಯ್ಯುತ್ತಿದೆ ಯಾವ ಥರ ತೋರಿಸಿದ್ದೀವಿ ಅಂದರೆ, ಮಳೆ ನೀವು ನೋಡಿರ್ತೀರ ಸ್ಕ್ರೀನ್ ಮೇಲೆಲ್ಲ, ಮಳೆ ಬಂದಾಗಲೆಲ್ಲ ಶೂಟಿಂಗ್ ಮಾಡಿದ್ದೀವಿ. ಹಾಗಾಗಿ ನಿಮಗೆ ಮಳೆಗಾಲ ನಮ್ಮ ಸಿನಿಮಾದಲ್ಲೇ ಕಾಣಿಸುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಯಾಕಂದರೆ ಇವಾಗ ಬೇಸಿಗೆ ಕಾಲದಲ್ಲೂ ಮಳೆ ಬರುತ್ತೆ, ಚಳಿಗಾಲದಲ್ಲೂ ಬರುತ್ತೆ. ಇವಾಗ ನೀವು ಮತ್ತೆ ಮಳೆ ಹುಯ್ಸ್ತಾ ಇದ್ದೀರಾ, ಇದು ಸುನಾಮಿ ಏನು ಬರಲ್ಲ ತಾನೆ ಮೇಡಮ್? ಇಲ್ಲ ಸುನಾಮಿ ಏನು ಬರಲ್ಲ, ಮಳೆ ಬರುತ್ತೆ. ಇನ್ನು ಆ್ಯಕ್ಚುಲಿ ಮತ್ತೆ ಮಳೆ ಹೋಯ್ತದೆ. ಆ್ಯಕ್ಚುಲಿ ಪತ್ರಕರ್ತರು ಅವರು ಪರಮ್ ಗುಬ್ಬಿ ಸರ್, ಅವ್ರ ಬಗ್ಗೆ ಏನು ಹೇಳ್ತೀರಿ? ಅವ್ರ ತಯಾರಿ ಹೇಗಿತ್ತು ಸೆಟ್ಟಲ್ಲಿ? ಅವ್ರ ತಯಾರಿ ಮುಂಚೆಯಿಂದನೇ ತಯಾರು ಮಾಡ್ತಾಯಿದ್ರು ಅವರೆಲ್ಲ, ಸ್ಕ್ರಿಪ್ಟ್ ವರ್ಕ್ ಆಗಲಿ. ನಾನು ಅಕಸ್ಮಿತವಾಗಿ ಬಂದೆ ಈ ಸಿನಿಮಾಕ್ಕೆ. ಲಾಸ್ಟ್ ಮೂಮೆಂಟಿಗೆ ಈ ಥರ ಇದೆ ಮೇಡಮ್, ನಮಗೆ ಕಾದಂಬರಿ ಆಧಾರಿತ ಸಿನಿಮಾ, ತಾವು ಬರ್ತೀರಾ ಅಂದರೆ ನಾನು ತುಂಬ ಖುಷಿಯಿಂದ ಒಪ್ಕೊಂಡು ಹೋಗಿ ಸಿನಿಮಾ ಮಾಡಿರೋದು. ತುಂಬ ಒಳ್ಳೆ ಸೆಟ್ಟಲ್ಲೂ ತುಂಬ ಚೆನ್ನಾಗಿ, ಏನಾದರೂ ಡೌಟ್ಸ್ ಇದ್ದರೆ ಚೆನ್ನಾಗಿ ಹೇಳ್ಕೊಡ್ತಿದ್ರು, ತುಂಬ ಸಹಕಾರ ಮಾಡ್ತಿದ್ರು ಎಲ್ಲ ಕಲಾವಿದ್ರಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ನಿಮ್ಮ ಸಿನಿಮಾ ಏನೆಲ್ಲ ಅಂಶಗಳನ್ನ ಒಳಗೊಂಡಿರುತ್ತೆ? ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಫ್ಯಾಮಿಲಿ ಆಗಿರ್ಬೋದು, ಒಂದು ಹುಡುಗಿ ಬಗ್ಗೆ ಪ್ರೀತಿ ಅಂತ ಬಂದಾಗ ಏನೆಲ್ಲ ಪರಿಣಾಮಗಳು ಬೀರುತ್ತೆ, ಹುಡುಗಿ ಪೊಸಿಟಿವ್ ಆದಾಗ ಏನೆಲ್ಲ ಅವ್ರ ಸಂಬಂಧದ ಮಧ್ಯೆ ಬಿರುಕುಗಳು ಬರುತ್ತೆ ಅನ್ನೋದೆಲ್ಲನೂ ನಮ್ಮ ಸಿನಿಮಾದಲ್ಲಿದೆ. ಲವ್ ಸಾಂಗ್ ಕೂಡ ರಿಲೀಸ್ ಆಗಿದೆ, ಏನು ಫೀಡ್ಬ್ಯಾಕ್ ಬಂತು ಮೇಡಮ್ ನಿಮ್ಮ ಕಡೆಯಿಂದ? ಏನಂದ್ರು ನಿಮ್ಮ ಕಡೆ ಸಾಂಗ್ ನೋಡಿ? ಇಲ್ಲ, ಇಲ್ಲಿ ನೋಡಿದವರೆಲ್ಲ ತುಂಬ ಖುಷಿಪಟ್ಟರು, ತುಂಬ ಖುಷಿಯಿಂದ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ, ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ. ಇನ್ನು ಹೊರಗಡೆ ಎಲ್ಲ ಕೇಳಬೇಕು ಯಾವ ಥರ ಬರುತ್ತೆ ಏನಿಲ್ಲ ಅಂತ. ಮೇಡಮ್, ಇತ್ತೀಚೆಗೆ ನೀವು ನೋಡಿದ ಕನ್ನಡ ಸಿನಿಮಾ ಯಾವುದು? ಅಕ್ಕಮಹಾದೇವಿಯನ್ನು ಒಂದು ಲೈಫ್ ಹಿಸ್ಟ್ರಿ ಮೇಲೆ ಮಾಡ್ತೀರಿ, ಮತ್ತೊಂದು ಕಡೆ ಹಳ್ಳಿ ಹುಡುಗಿಯಾಗಿ ಲಂಗಾದಾವಣಿ ಹುಡುಗಿಯಾಗಿ ನಮ್ಮ ಮತ್ತೆ ಮಳೆ ಮೈಲಿರ್ತದೆ ಕಾಯಿಸ್ತೀರಿ, ಏನು ಹೇಳ್ತೀರಿ ಅದ್ರ ಬಗ್ಗೆ? ಕೃಷ್ಣ ಅಕ್ಕಮಾದೇವಿ ಲುಕ್ ಸಿಕ್ಕಾಪಟ್ಟೆ ವೈರಲ್ ಆಗಿ. ಹೌದು, ನೀವೇ ಅಂತೇಳಿ ನಾನು ಶಾಕ್ ಆಗಿ ಕೇಳ್ಬಿಟ್ಟು. ನಿಜವಾಗ್ಲೂ ಆ ಲುಕ್ ಎಲ್ಲ ಕಡೆ ಒಂದಿಷ್ಟು ಟಾಕ್ ನಡೀತು ಹೊರಗಡೆ. ಹೌದು ಸರ್, ಇನ್ನು ನಡೀತಾ ಇದೆ ಸಿನಿಮಾ, ಇನ್ನೂ ರನ್ನಿಂಗ್ ಅಲ್ಲಿದೆ, ಚೆನ್ನಾಗಿ ಹೋಗ್ತಾ ಇದೆ. ಕಲಾವಿದರ ಕೆಲಸನೇ ಅದು ಅಲ್ವಾ ಸರ್, ಪರಕಾಯ ಪ್ರವೇಶ ಆಗಬೇಕು ಪ್ರತಿಯೊಂದು ಪಾತ್ರದಲ್ಲೂ, ಅದೇ ಕಲಾವಿದರಲ್ವಾ. ಇನ್ನು ಯಾವ ರೀತಿ ಪಾತ್ರ ಮಾಡಬೇಕು ಆಸೆ ಇದೆ? ನನಗೆ ಮೇನ್ ಫೀಮೇಲ್ ಓರಿಯೆಂಟೆಡ್ ಸಿನಿಮಾ, ಜನಗಳಿಗೆಲ್ಲ ಒಳ್ಳೆ ಮೆಸೇಜ್ ಕೊಡೋಂಥ ಸಿನಿಮಾ. ಇವಾಗಿನ ಯೂತ್ಸಿಗೆ ಏನೇನೋ ತೊಂದರೆಗಳಾಗ್ತಾ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು, ಓದೋದ್ರಲ್ಲಾಗಿರಲಿ, ಫ್ಯಾಮ್ಲಿಯಲ್ಲಾಗಿರಲಿ, ಏನೇನೋ ಬರ್ತಾ ಇದೆ, ಬರ್ತಾ ಇದೆ, ಎಲ್ರಿಗೂ ಗೊತ್ತೇ ಇದೆ. ಸೊ ಎಲ್ರಿಗೂ ಒಳ್ಳೆ ಮೆಸೇಜ್ ಕೊಡುವಂಥ ಸಿನಿಮಾಗಳು ನಾನು ಮಾಡಬೇಕನ್ನೋದು ನನಗೆ ತುಂಬ ಆಸೆ ಇದೆ. ಫೈನಲಿ ಮತ್ತೆ ಮಳೆ ಹೋಯ್ತಿದೆ, ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಿ? ಸಿನಿಮಾ ರಿಲೀಸ್ ಆಗಕ್ಕೆ ಬರ್ತಾ ಇದೆ, ನಿಮ್ಮೆಲ್ಲರೂ ಸಹಕಾರ ಇರಲಿ, ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗುತ್ತೆ. ಮತ್ತೆ ಮಳೆ ಹೊಯ್ಯುತ್ತಿದೆ ಸಿನಿಮಾ, ಮತ್ತೆ ನಿಮಗೆ ಸಿನಿಮಾಗೆ ನೋಡೋದಕ್ಕೆ ಕರ್ಕೊಂಡು ಬರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಓಕೆ, ಥ್ಯಾಂಕ್ ಯು. ಎಷ್ಟೊಂದು ವೈವಿಧ್ಯವಾಗಿ ಸುಂದರವಾಗಿದೆ ಅಂದರೆ ಅದಕ್ಕೆ ಕಾರಣ ಪ್ರೀತಿ ಅಂದರೆ ಅದು ಬರೀ ಹೆಣ್ಣು ಗಂಡನ ನಡುವೆ ಅಲ್ಲ, ಅದಕ್ಕೂ ಮೀರಿದೊಂದು ಸಂಬಂಧ ಇದೆ. ಸೊ ಇಲ್ಲೂ ನಮ್ಮ ಸಿನಿಮಾದಲ್ಲಿ ಒಂದು ವಿಭಿನ್ನವಾದ ಪ್ರೇಮ ಕಥೆ ಇದೆ. ಕತೆ ಏನು ಎತ್ತ ಅಂತ ಗೊತ್ತಾಗಬೇಕು ಅಂದರೆ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ. ಅಲ್ಲ ಮತ್ತೆ ಮಳೆ ಹೋಯ್ತಿದೆ, ಈ ಮಳೆ ಅನ್ನೋ ಟೈಟಲ್ ಎಲ್ಲರಿಗೂ ಅರ್ಥ ಆಗುವಂಥದ್ದು, ಇಷ್ಟ ಆಗುವಂಥದ್ದು, ಹೌದು, ಇಂಡಸ್ಟ್ರಿಯಲ್ಲಿ ಸಕ್ಸಸ್ ರೇಟನ್ನು ಕೊಟ್ಟುವಂಥದ್ದು. ಹೌದು, ಆ ರೀತಿ ಆಗುತ್ತೆ ನಾವು ಭರವಸೆ ಮೂಡಿಸ್ತಾ ಇದೆ ಒಂದಿಷ್ಟು ಸಾಂಗ್ ಮೂಲಕ. ಏನು ಹೇಳ್ತೀರಿ ಇದಕ್ಕೆ? ಸರ್ ಹೌದು, ಮಳೆಗೂ ಸಿನಿಮಾ ರಂಗಕ್ಕೂ ಭಾಳ ನಂಟಿದೆ. ಆದರೆ ನಮ್ಮ ಸಿನಿಮಾಗೆ ಏನಕ್ಕೆ ಮತ್ತೆ ಮಳೆ ಹುಯ್ಯುತ್ತಿದೆ ಅಂತ ಹೆಸರಿಟ್ಟಿದ್ದಾರೆ ಅಂದರೆ ಅದು ಟೈಟಲ್ಗೆ ಪೂರಕವಾಗಿದೆ. ಹಾಗೆ ಇದು ಕೆ ಸದಾಶಿವ ಅವರ ಕಾದಂಬರಿ ಆಧಾರಿತ ಚಿತ್ರ. ಸೊ ಒರಿಜಿನಲ್ ಕಾದಂಬರಿ ಹೆಸರೇ ಮತ್ತೆ ಮಳೆ ಹುಯ್ಯುತ್ತಿದೆ, ಎಲ್ಲ ನೆನಪಾಗುತ್ತಿದೆ ಅಂತ. ಸೊ ಹಾಗಾಗಿ ಟೈಟ್ಲ್ ಅದಿದೆ. ಸರ್, ಈ ಸಿನಿಮಾಗಿಂತ ಮುಂಚಿತವಾಗಿ ಇದಕ್ಕಿಂತ ಯಾರಾದರೂ ಮಾಡಿದ್ದೀರಾ? ಸರ್, ನಾನು ರಂಗಭೂಮಿ ಕಲಾವಿದ, ಒಂದು 5 ವರ್ಷ ಥಿಯೇಟ್ರ್ ಮಾಡಿದ್ದೆ. ಅದಾದಮೇಲೆ ಹೇ ಪ್ರಭು ಅಂತ ಒಂದು ಸಿನಿಮಾ ಮಾಡಿದ್ದೆ, ಇದು ನಂದು 2ನೇ ಸಿನಿಮಾ. ಮತ್ತು ಈ ಸಿನಿಮಾಗೆ ಅವಕಾಶ ಹೇಗೆ ಸರ್ ಸಿಕ್ತು? ಸರ್, ನಾನು ಥಿಯೇಟ್ರ್ ಮಾಡ್ತಾಯಿದ್ದೆ, ಥಿಯೇಟ್ರಿಂದ ಕ್ಯಾಸ್ಟ್ ಆಗಿ ಸಿನಿಮಾ ಮಾಡಿದ್ದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಿನಿಮಾದಲ್ಲಿ ನಾಯಕಿಯ ಪಾತ್ರ 80ರ ದಶಕದ ಹೀರೋಯಿನ ಜೊತೆಗೆ ಅತ್ಯದ್ಭುತವಾಗಿ ಕಾಣಿಸ್ಕೊಂಡಿದ್ದೀರಾ. ಒಳ್ಳೆದಾಗ್ಲಿ ಸಿನಿಮಾಗೆ.
ಬಾಬು ಸರ್, ನಿಮಗೂ ಕೂಡ ಚಿಕ್ಕದಾಗಿ ಗೌರವ ಸಮರ್ಪಣೆ.